ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವರು ಬಹಳ ದಿನದಿಂದ ನಿರೀಕ್ಷೆ ಮಾಡ್ತಿದ್ರು, ನಾವು ಎರಡು ಪಕ್ಷ ಒಂದಾಗಬೇಕು, ಮೈತ್ರಿಗಳಾಗಬೇಕು. ಆ ಮೈತ್ರಿ ಆಗೋ ಮೂಲಕ ಬಲವಾಗಿ ಕರ್ನಾಟಕವನ್ನ ಸದೃಢವಾದಂತ ಸಮೃದ್ಧಿಯ ಕರ್ನಾಟಕವನ್ನ ಕಟ್ಟಲಿಕ್ಕೆ ಸಾಧ್ಯವಿರೋದು JDS ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಜನ ಅರ್ಥ ಮಾಡ್ಕೊಂಡಿರು, ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೊಂಡ್ರು. ತಮ್ಮೆಲ್ಲರ ಭಾವನೆಯ ಪೂರ್ವಕವಾಗಿ ಇವತ್ತು ಹೆಜ್ಜೆ ಇಡುವಂಥದ್ದಾಗಿದೆ. ಏನು ಈಗ ನಡೆದಂಥ ಲೋಕಸಭಾ ಚುನಾವಣೆ, ಈ ಲೋಕಸಭಾ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಕನ್ಸ್ಮನ್ಸ್ನಲ್ಲೂ ಅವ್ರು ಅಂದ್ಕೊಂಡಿರಲಿಲ್ಲ JDS ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದಾಗ್ತಾರೆ ಅನ್ನೋಂಥದ್ದು ಅವ್ರು ಕನ್ಸ್ಮನ್ಸ್ನಲ್ಲೂ ಅಂದ್ಕೊಂಡಿರಲಿಲ್ಲ. ನಮ್ಮ ಕುಮಾರಣ್ಣನವರು ಬಹಳ ದೊಡ್ಡ ಮನಸ್ಸು ಮಾಡಿ ಒಂದು ಒಳ್ಳೆ ಮನಸ್ಸಿನಿಂದ ಇದು ಜನಪರವಾಗಿ ನಾವೇ ಗುದ್ದಾಡೋದಾಗಬಾರ್ದು, ಜಗಳ ಆಡೋದಾಗಬಾರ್ದು, ವ್ಯತ್ಯಾಸ ಕಾಣುವಂಥದ್ದಾಗಬಾರ್ದು. ನಾವು ನಾಡನ್ನು ಚೆನ್ನಾಗಿ ಕಟ್ಟಬೇಕು ಅಂದರೆ JDS ಮತ್ತು BJP ಒಂದಾಗಬೇಕು ಅನ್ನೋಂಥ ಉದ್ದೇಶದಲ್ಲಿ ಎಲ್ಲ ರೀತಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು, ಎಲ್ಲರನ್ನೂ ಪ್ರೀತಿಸುವಂಥದ್ದು, ಅವರೇ ಎಲ್ಲರನ್ನೂ ಆಧಾರವಾಗಿ ಬರಮಾಡಿಕೊಂಡ್ರು, ಪ್ರೀತಿಸಿದ್ರು, ಕರೆದ್ರು, ಮಾತಾಡಿಸಿ ನಮ್ಮನ್ನೆಲ್ಲರನ್ನೂ ಭಾಳ ಪ್ರೀತಿಯಿಂದ ನಡೆಸ್ಕೊಂಡಿದ್ದಾರೆ. ಅವರ ಪ್ರೀತಿಗೆ ನಾವು ಸಂಪೂರ್ಣವಾಗಿ ಸೋತು ಅವರ ಜೊತೆಯಲ್ಲಿ ಇವತ್ತು ನಮ್ಮ ಸಂಪೂರ್ಣ ಬೆಂಬಲವನ್ನು ಇವತ್ತು ನಮ್ಮ ಅಶೋಕಣ್ಣನವರ ಒಂದು ನಾಯಕತ್ವದಲ್ಲಿ, ವಿಜೇಂದ್ರವರ ಒಂದು ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಕುಮಾರಣ್ಣ ಅವರ ಜೊತೆಯಲ್ಲಿ ಕೈ ಜೋಡಿಸಿ ಒಂದಾಗಿ ಒಗ್ಗಟ್ಟಿನಿಂದ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ನೀವೆಲ್ಲ ಕೇಳಿರ್ಬೋದು, 100ಕ್ಕೆ 94% ಇವತ್ತು ಮೈತ್ರಿಯನ್ನ ಸಂಪೂರ್ಣವಾಗಿ ಒಪ್ಪಿ ಒಂದಾಗಿ 94% ಜನ ಯಾವ ರ್ಯಾಂಕು ಬರೋಷ್ಟು, ರ್ಯಾಂಕಿಗಿಂತ ಫಸ್ಟ್ ರ್ಯಾಂಕ್ ಬರೋಷ್ಟು ಏನು ಒಂದು ಸಂಖ್ಯೆಯಲ್ಲಿ ಜನ ಒಪ್ಪಿರುವಂಥದ್ದಿದೆ. ಜನ ಕಾರ್ಯಕರ್ತರು ಇಬ್ಬರು ಒಪ್ಪಿ ಇವತ್ತು ಒಂದಾಗಿ ಒಂದು ಶಕ್ತಿಯಾಗಿ ಒಂದು ಪಕ್ಷ ಒಂದು ಮೈತ್ರಿಯ ಒಂದು ಅಗ್ನಿ ಪರೀಕ್ಷೆಯನ್ನ ಯಶಸ್ವಿಯಾಗಿ ನಾವು ಪಾಸ್ ಆಗಿರುವಂಥದ್ದಿದೆ. ಈ ಪಾಸ್ ಆಗಿ ಮುಂದೆ ಹೆಜ್ಜೆಡುವಂತ ಆಗ್ತಿದೆ. ಬರುವಂತಹ ಜೂನ್ 4ನೇ ತಾರೀಕು ಫಲಿತಾಂಶನೇ ವ್ಯಕ್ತವಾಗುವಂಥದ್ದಾಗುತ್ತೆ. ಅವರು ಬಹಳ ದಿನದಿಂದ ನಿರೀಕ್ಷೆ ಮಾಡ್ತಿದ್ರು, ನಾವು ಎರಡು ಪಕ್ಷ ಒಂದಾಗಬೇಕು, ಮೈತ್ರಿಗಳಾಗಬೇಕು. ಆ ಮೈತ್ರಿ ಆಗೋ ಮೂಲಕ ಬಲವಾಗಿ ಕರ್ನಾಟಕವನ್ನ ಸದೃಢವಾದಂತ ಸಮೃದ್ಧಿಯ ಕರ್ನಾಟಕವನ್ನ ಕಟ್ಟಲಿಕ್ಕೆ ಸಾಧ್ಯವಿರೋದು JDS ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಜನ ಅರ್ಥ ಮಾಡ್ಕೊಂಡಿರು, ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೊಂಡ್ರು. ತಮ್ಮೆಲ್ಲರ ಭಾವನೆಯ ಪೂರ್ವಕವಾಗಿ ಇವತ್ತು ಹೆಜ್ಜೆ ಇಡುವಂಥದ್ದಾಗಿದೆ. ಏನು ಈಗ ನಡೆದಂಥ ಲೋಕಸಭಾ ಚುನಾವಣೆ, ಈ ಲೋಕಸಭಾ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಕನ್ಸ್ಮನ್ಸ್ನಲ್ಲೂ ಅವ್ರು ಅಂದ್ಕೊಂಡಿರಲಿಲ್ಲ JDS ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದಾಗ್ತಾರೆ ಅನ್ನೋಂಥದ್ದು ಅವ್ರು ಕನ್ಸ್ಮನ್ಸ್ನಲ್ಲೂ ಅಂದ್ಕೊಂಡಿರಲಿಲ್ಲ. ನಮ್ಮ ಕುಮಾರಣ್ಣನವರು ಬಹಳ ದೊಡ್ಡ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಮನಸ್ಸು ಮಾಡಿ ಒಂದು ಒಳ್ಳೆ ಮನಸ್ಸಿನಿಂದ ಇದು ಜನಪರವಾಗಿ ನಾವೇ ಗುದ್ದಾಡೋದಾಗಬಾರ್ದು, ಜಗಳ ಆಡೋದಾಗಬಾರ್ದು, ವ್ಯತ್ಯಾಸ ಕಾಣುವಂಥದ್ದಾಗಬಾರ್ದು. ನಾವು ನಾಡನ್ನು ಚೆನ್ನಾಗಿ ಕಟ್ಟಬೇಕು ಅಂದರೆ JDS ಮತ್ತು BJP ಒಂದಾಗಬೇಕು ಅನ್ನೋಂಥ ಉದ್ದೇಶದಲ್ಲಿ ಎಲ್ಲ ರೀತಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು, ಎಲ್ಲರನ್ನೂ ಪ್ರೀತಿಸುವಂಥದ್ದು, ಅವರೇ ಎಲ್ಲರನ್ನೂ ಆಧಾರವಾಗಿ ಬರಮಾಡಿಕೊಂಡ್ರು, ಪ್ರೀತಿಸಿದ್ರು, ಕರೆದ್ರು, ಮಾತಾಡಿಸಿ ನಮ್ಮನ್ನೆಲ್ಲರನ್ನೂ ಭಾಳ ಪ್ರೀತಿಯಿಂದ ನಡೆಸ್ಕೊಂಡಿದ್ದಾರೆ. ಅವರ ಪ್ರೀತಿಗೆ ನಾವು ಸಂಪೂರ್ಣವಾಗಿ ಸೋತು ಅವರ ಜೊತೆಯಲ್ಲಿ ಇವತ್ತು ನಮ್ಮ ಸಂಪೂರ್ಣ ಬೆಂಬಲವನ್ನು ಇವತ್ತು ನಮ್ಮ ಅಶೋಕಣ್ಣನವರ ಒಂದು ನಾಯಕತ್ವದಲ್ಲಿ, ವಿಜೇಂದ್ರವರ ಒಂದು ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಕುಮಾರಣ್ಣ ಅವರ ಜೊತೆಯಲ್ಲಿ ಕೈ ಜೋಡಿಸಿ ಒಂದಾಗಿ ಒಗ್ಗಟ್ಟಿನಿಂದ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ನೀವೆಲ್ಲ ಕೇಳಿರ್ಬೋದು, 100ಕ್ಕೆ 94% ಇವತ್ತು ಮೈತ್ರಿಯನ್ನ ಸಂಪೂರ್ಣವಾಗಿ ಒಪ್ಪಿ ಒಂದಾಗಿ 94% ಜನ ಯಾವ ರ್ಯಾಂಕು ಬರೋಷ್ಟು, ರ್ಯಾಂಕಿಗಿಂತ ಫಸ್ಟ್ ರ್ಯಾಂಕ್ ಬರೋಷ್ಟು ಏನು ಒಂದು ಸಂಖ್ಯೆಯಲ್ಲಿ ಜನ ಒಪ್ಪಿರುವಂಥದ್ದಿದೆ. ಜನ ಕಾರ್ಯಕರ್ತರು ಇಬ್ಬರು ಒಪ್ಪಿ ಇವತ್ತು ಒಂದಾಗಿ ಒಂದು ಶಕ್ತಿಯಾಗಿ ಒಂದು ಪಕ್ಷ ಒಂದು ಮೈತ್ರಿಯ ಒಂದು ಅಗ್ನಿ ಪರೀಕ್ಷೆಯನ್ನ ಯಶಸ್ವಿಯಾಗಿ ನಾವು ಪಾಸ್ ಆಗಿರುವಂಥದ್ದಿದೆ. ಈ ಪಾಸ್ ಆಗಿ ಮುಂದೆ ಹೆಜ್ಜೆಡುವಂತ ಆಗ್ತಿದೆ. ಬರುವಂತಹ ಜೂನ್ 4ನೇ ತಾರೀಕು ಫಲಿತಾಂಶನೇ ವ್ಯಕ್ತವಾಗುವಂಥದ್ದಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.